ನಮಸ್ಕಾರ ವೀಕ್ಷಕರೇ, ವಿವ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕೊಪ್ಪಳ ತಾಲೂಕಿನಲ್ಲಿ ಬರುವಂತಹ ಗಂಗನಾಳ ಗ್ರಾಮದ ಹತ್ತಿರದಲ್ಲಿ ಕೊಪ್ಪಳ ಡಿಪೋಕ್ಕೆ ಬರುವಂತಹ KA 37 F0820 ಕೊಪ್ಪಳದಿಂದ ಕನಕಗಿರಿಗೆ ಹೋಗುವಂತಹ ರಸ್ತೆಯು ಸರಿಯಾಗಿ ಅಗಲೀಕರಣ ಇಲ್ಲದೆ ದುರಸ್ತಿಗೊಂಡಿದ್ದರಿಂದ ಆಪೋಸಿಟ್ ಬರುವಂತಹ ಗಾಡಿಗಳಿಗೆ ಸೈಡ್ ಹೋಗಲು ರಸ್ತೆ ಇಲ್ಲದ ಕಾರಣ ಅದೇ ರಸ್ತೆಯಲ್ಲಿ ವೇಗವಾಗಿ ಆಪೋಸಿಟ್ ಬಂದ ಟ್ರ್ಯಾಕ್ಟರ್ ಅನ್ನು ಉಳಿಸಲು ಹೋಗಿ KSRTC ಬಸ್ ರಸ್ತೆ ಬಿಟ್ಟು ಕೆಳಗೆ ನಿಂತಿದೆ. ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರಿಗೆ ಯಾವ ರೀತಿಯೂ ಪ್ರಾಣಾಪಾಯವಾಗಿಲ್ಲವೆಂದು KSRTC ಬಸ್ ಡ್ರೈವರ್ ಹಾಗೂ ಕಂಡಕ್ಟರ್ ಹೇಳಿದ್ದಾರೆ. ವರದಿ ಬಸವರಾಜ್, ಕೊಪ್ಪಳ, ವಿವ ನ್ಯೂಸ್ ಕನ್ನಡ. ಕೊಪ್ಪಳ ಟು ಕನಗೇರಿ ಹೋಗ್ತಿದ್ರೆ ಹಾಂ ಸರ್. ಇಲ್ಲಿ ಆರ್ಕಲಿಂದ ರಿಟರ್ನ್ ಬರ್ಬೇಕಾದ್ರೆ ಇಲ್ಲೊಂದು ಗಾಡಿ ಟ್ಯಾಕ್ಟ್ರಿ ನಿಲ್ಸಿದ್ರು ಸರ್. ಹಾಂ ಸರ್. ಸಿಂಗಲ್ ರೋಡ್ ಅಲ್ರಿ, ಎದುರಿಗೆ ಒಂದು ಟ್ಯಾಕ್ಟ್ರಿ ಅಪೋಸಿಟ್ ಬಂತ್ರಿ. ನಮ್ಮ ಚಾಲಕ ಅವ್ರಿಗೆ ಲೈಟ್ ಕೊಟ್ಟು ಅವ್ರನ್ನ ಅಪಾಯದಿಂದ ಪಾರ್ ಮಾಡ್ಬೇಕನ್ನು ಅಂತ ಪ್ಯಾಸೆಂಜರ್ ಇದ್ರಿ ನಮ್ಮ ವಾಹನದಲ್ಲಿ. ಅಲ್ಲಿಂದ ಬ್ರೇಕ್ ಮಾಡಿದ್ರು ಸರ್. ಬ್ರೇಕ್ ಸ್ಕಿಡ್ ಆಗಿ ಇನ್ನು ಅಪೋಸಿಟ್ ಟ್ಯಾಕ್ಟ್ರಿ ಅವ್ರಿಗೆ ಟಕ್ಕರ್ ಹೊಡಿತೀನಿ ಅಂತಂದು ಬ್ರೇಕ್ ಸ್ಕಿಡ್ ಆಗಿ ರೈಟಿಗೆ ಹೋಗ್ತದೆ ಗಾಡಿ. ಯಾರಿಗಾರ ಸಮಸ್ಯೆ ಆಗಿದೆ? ಏನು ಆಗಿದ್ದಾರೆ ಸರ್. ಯಾರಿಗೆ ಜೀವ ಅಪಾಯ, ಯಾರಿಗೆ ಅನಾಹುತ, ಏನು ಗಾಯ ಆಗಿಲ್ಲ ಸರ್. ನಮಗೂ ಏನಾಗಿಲ್ಲ ಡ್ರೈವರ್, ನಮಗೂ ಏನಾಗಿಲ್ಲ ಸರ್. ಯಾರಿಗೆ ಏನಾಗಿಲ್ಲ ಯಾರಿಗೆ ಏನಾಗಿಲ್ಲ ಸರ್. ದೇವ್ರ ಪುಣ್ಯ.